ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಇವತ್ತಿನ ತರಗತಿಯಲ್ಲಿ 2ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರತಕ್ಕಂತಹ ಇಂಗ್ಲಿಷ್ ಕಾಟ ಅನ್ನುವಂತಹ ಒಂದು ಲೇಖನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಇಂಗ್ಲಿಷ್ ಕಾಟ ಅನ್ನುವಂತಹ ಲೇಖನದ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ಹಾಗಾದ್ರೆ ಏನು, ಯಾಕೆ, ಅದ್ರ ಬಗ್ಗೆ ಮೊದಲಿಗೆ ನಾವು ಆಶಯವನ್ನ ನೋಡ್ತಾ ಹೋಗೋಣ. ಆನಂತರ ಲೇಖನ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, KP ಪೂರ್ಣಚಂದ್ರ ತೇಜಸ್ವಿ ಅವರು ಅಣ್ಣನ ನೆನಪು ಅನ್ನುವಂತಹ ಆತ್ಮಕಥೆಯಲ್ಲಿ ಇಂಗ್ಲಿಷ್ ಕಾಟ ಎಂಬ ಒಂದು ಭಾಗದ ಇಲ್ಲಿ ಸ್ವತಃ ತೇಜಸ್ವಿಯವರೇ ಪದವಿಯಲ್ಲಿ ಇಂಗ್ಲಿಷ್ ಅನುತ್ತೀರ್ಣವಾದದ್ದನ್ನ ತಿಳಿಸ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ನೋಡಿ, ಕುವೆಂಪುರವರ ಮಗನಾಗಿರ್ತಕ್ಕಂತಹ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಅವರೇನೆ ಸ್ವತಃ ಪದವಿ ಅಂದ್ರೆ ಡಿಗ್ರಿ ಕಾಲೇಜನ್ನ ಓದ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಪದವಿಯಲ್ಲಿ ಇಂಗ್ಲಿಷ್ ಅನುತ್ತೀರ್ಣರಾಗಿದ್ರು, ಅಂದ್ರೆ ಇಂಗ್ಲಿಷ್ ಅಲ್ಲಿ ಇಲ್ಲಿ ಫೇಲ್ ಆಗಿದ್ರು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ತಿಳಿಸ್ತಾ, ಅಂದ್ರೆ ಇದು ಯಾವುದರ ವಿಚಾರದಲ್ಲಿ ಅವರು ಹೇಳ್ತಾರೆ ಅಂತಂದ್ರೆ, ಅವರು ಅಣ್ಣನ ನೆನಪು ಅನ್ನುವಂತಹ ಆತ್ಮಕಥೆಯನ್ನ ಬರಿತಾ ಹೋಗ್ತಾರೆ. ಅಣ್ಣನ ನೆನಪು ಅನ್ನುವಂತಹ ಆತ್ಮಕಥೆಯಲ್ಲಿ ಇಂಗ್ಲಿಷ್ ಕಾಟ ಅನ್ನುವಂತಹ ಒಂದು ಭಾಗವನ್ನ ಇಲ್ಲಿ ತೆಗೆದುಕೊಂಡು ಅದ್ರ ಬಗ್ಗೆ ಇಲ್ಲಿ ತೇಜಸ್ವಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಅಥವಾ ತನ್ನ ಸ್ವತಃ ಅನುಭವವನ್ನ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುವುದಕ್ಕೂ ಇಲ್ಲಿ ಸಂಬಂಧವೇ ಇಲ್ಲ ಅಂತಕ್ಕಂಥದ್ದು. ಹಾಗೇನೆ ಒಂದು ಕಡೆ ನಾವು ಕನ್ನಡಿಗರಿಗಲ್ಲೂ, ಅದರಲ್ಲೂ ಕೂಡ ಕನ್ನಡ ಮೀಡಿಯಂನವರಿಗೆ ಇಂಗ್ಲಿಷ್ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಇದ್ದ ಹಾಗೆ ಅಂತಕ್ಕಂಥದ್ದನ್ನಲ್ಲಿ ವಿವರಿಸ್ತಾ ಇದ್ದಾರೆ. ಹಾಗೇನೆ ಈ ಕುರಿತು ಆ ಕುವೆಂಪುರವರು, ಅಂದ್ರೆ ಅಣ್ಣನಾದ ಅಂತ ಕುವೆಂಪುರವರನ್ನ KP ಪೂರ್ಣಚಂದ್ರ ತೇಜಸ್ವಿ ಅವರು ಅಣ್ಣ ಅಂತ ಕರಿತಾ ಇದ್ರು. ಇಲ್ಲಿ ಕುವೆಂಪುರವರು ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರ ತಂದೆ, ಆದ್ರೆ ಇವರು ಅಣ್ಣ ಅಂತ ಕರಿತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕುವೆಂಪುರವರ ನಿಲುವನ್ನ ಹೇಳಿ, ಇಂಗ್ಲಿಷ್ ಕಲಿಯದಿದ್ದರೆ ಜೀವನ ನಿರ್ವಹಣೆ ಕಷ್ಟ ಸಾಧ್ಯವೆಂಬುದನ್ನ ಇಲ್ಲಿ ತಿಳಿಸ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ತೇಜಸ್ವಿ ಅವರ ಕಾಲೇಜು ದಿನಗಳಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಕನ್ನಡ ಕಷ್ಟವಾದ ಬಗೆಯನ್ನು ತಿಳಿಸಿದ್ದಾರೆ. ಹಾಗೇನೆ ಇಂದಿಗೂ ಕನ್ನಡ ಓದುವ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇಲ್ಲಿ ಸತ್ಯವಾಗಿ ಉಳಿದಿರುವುದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅನ್ನೋದನ್ನ ಇಲ್ಲಿ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನ ನಾವು ಗಮನಿಸ್ತಾ ಹೋದ್ರೆ, ಇಲ್ಲಿ ಸುಂದರೇಶ, ಶಾಮಣ್ಣ, KP ಪೂರ್ಣಚಂದ್ರ ತೇಜಸ್ವಿ ಅವರು, ಹಾಗೇನೆ ಕುವೆಂಪು, ಹಾಗೆ ಅಣ್ಣೇಗೌಡ್ರು ಅಂತಕ್ಕಂಥ ಇನ್ನು ಅನೇಕ ಪಾತ್ರಗಳು ಬರ್ತವೆ. ಇಲ್ಲಿ ಈ ಲೇಖನದಲ್ಲಿ ಬರ್ತಕ್ಕಂತಹ ಪಾತ್ರಗಳಲ್ಲಿ ಇವು ಬಹುಮುಖ್ಯ ಅಂತಕ್ಕಂಥದ್ದು. ಹಾಗಾದ್ರೆ ಸರ್, ನಾವೀಗ 10 ಅಂಕದ ಪ್ರಶ್ನೆಯನ್ನ ಕೇಳಿದಾಗ ಹೇಗ್ ಬರಿಬೇಕು ಅನ್ನೋದು ನಮ್ಮ ವಿದ್ಯಾರ್ಥಿಗಳ ಅನೇಕ ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನ ನಾನು ಕೇಳಿದ್ರು. ನೋಡಿ, ಹೇಗೆ ಮೊದಲು ಈ ಒಂದು ನಿಮ್ಗೆ ಮೊದಲು ಗೊತ್ತಾಗ್ಬೇಕು, ಇದು ಎಲ್ಲ ಒಂದ್ ಕಡೆ ಇಂಗ್ಲಿಷ್ ಕಾಟ ಅನ್ನುವಂತಹ ಒಂದು ಲೇಖನದಿಂದ ಕೇಳಿದಾರ ಅಂತಕ್ಕಂಥದ್ದು. ನೋಡಿ, ಇಂಗ್ಲಿಷ್ ಕಾಟ ಅನ್ನುವಂತಹ ಲೇಖನದಿಂದ ಕೇಳಿದ್ರೆ ಹೇಗ್ ಬರೀಬೇಕು ಪ್ರಾರಂಭದಲ್ಲಿ ನಾವು ಗಮನಿಸೋದಾದ್ರೆ, KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಣ್ಣನ ನೆನಪು ಆತ್ಮಕಥೆಯಿಂದ ಇಂಗ್ಲಿಷ್ ಕಾಟ ಎಂಬ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನುವುದನ್ನ ಮೊದಲು ಬರಿತಾ ಹೋಗ್ಬೇಕು. ಈ ಸಾಲುಗಳನ್ನ ಬರೆದು ಆನಂತರ ನೀವು ಈ ವಿಚಾರಗಳನ್ನ, ನಾನು ಹೇಳ್ತಕ್ಕಂಥ ವಿಚಾರಗಳನ್ನ ನೀವು ಪ್ರಾರಂಭ ಮಾಡಿದ್ರೆ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಯಾರೋ ಮೈಸೂರಿಗೆ ಬಂದ್ಬಿಟ್ಟಿದ್ದಾರೆ. ಯಾರು, ಏನಕ್ಕೆ ಬಂದ್ರು ಮೈಸೂರಿಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನೋಡಿ, KP ಪೂರ್ಣಚಂದ್ರ ತೇಜಸ್ವಿ ಮತ್ತೆ ಇಲ್ಲಿ ಶಾಮಣ್ಣ ಇಬ್ರು ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು, ಅಲ್ವೋ ನೀನು ಮೈಸೂರಿಗೆ ಮೊನ್ನೆಯೇ ಬಂದೆಯಂತೆ. ಅಂದ್ರೆ ಯಾರೋ ಗೆಳೆಯ ಮೈಸೂರಿಗೆ ಬಂದಿದ್ದಾನೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಮತ್ತೆ ಶಾಮಣ್ಣ ಇಬ್ರು ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾರಿಗೂ ಪತ್ತೆ ಇಲ್ಲದ ಹಾಗೆ ಹೋಟೆಲ್ನಲ್ಲಿ ರೂಮು ತೆಗೆದುಕೊಂಡು ಕುಳಿತಿದ್ದೀಯಲ್ಲ, ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೋ ಎಂಬ ಇಲ್ಲಿ ಮತ್ತೆ ಪರೀಕ್ಷೆ ಕಟ್ಟಲು ಅಥವಾ ಬಂದು ಇಲ್ಲಿ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡು ಉಳಿದಿದ್ದೀಯಾ ಅಂತ ಎಲ್ಲ ಒಂದ್ ಕಡೆ ಈ ಸುಂದರೇಶನನ್ನ ಇಲ್ಲಿ ಕೇಳ್ತಾ ಇದ್ದಾರೆ.
ಈ ಸುಂದರೇಶ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಬಂದು ಹೋಟೆಲ್ ಅಲ್ಲಿ ಮೈಸೂರಿನಲ್ಲಿ ರೂಮ್ ಮಾಡ್ಕೊಂಡಿದ್ದಾನೆ. ಕಾರಣ ಏನಪ್ಪಾ ಅಂದ್ರೆ ಫೇಲ್ ಆಗ್ಬಿಟ್ಟಿದೀನಿ, ಅದು ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿರೋದ್ರಿಂದ ಇಲ್ಲಿ ಬಂದು ಮೈಸೂರಲ್ಲಿ ಈಗ ಏನ್ ಮಾಡ್ತಾ ಇದ್ರೆ KP ಪೂರ್ಣಚಂದ್ರ ತೇಜಸ್ವಿ ಮತ್ತು ಶಾಮಣ್ಣ ಇಬ್ರು ಕೂಡ ಹುಡುಕೊಂಡು ಒಂದು ಹೋಟೆಲ್ ಬರ್ತಾರೆ. ಅಲ್ಲಿ ಸುಂದರೇಶ ಸಿಗ್ತಾನೆ. ಆಗ ಆ ಕೇಳ್ದಂತ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಇಲ್ಲಿ ಫೇಲ್ ಆದಿದ್ದಕ್ಕೆ ಬೇಸರಗೊಂಡು ನಾನು ಇಲ್ಲಿಗೆ ಬಂದೆ, ಅಜ್ಞಾತವಾಸಿಯಾಗಿದ್ರೆ ಒಬ್ಬನೇ ಇಲ್ಲಿ ರೂಮನ್ನ ಮಾಡ್ಕೊಂಡು ಇರ್ತಕ್ಕಂತಹ ಸುಂದರೇಶನನ್ನ ನೋಡಿ ಅವ್ರಿಗೆ ಎಲ್ಲ ಒಂದ್ ಕಡೆ ಮಾರಲ್ ಸಪೋರ್ಟ್ ಆಗಿ KP ಪೂರ್ಣಚಂದ್ರ ತೇಜಸ್ವಿ ಮತ್ತು ಇಲ್ಲಿ ಶಾಮಣ್ಣ ಇಬ್ಬರು ಕೂಡ ಆ ಸುಂದರೇಶನನ್ನ ಹೋಟೆಲ್ಗೆ ಹುಡುಕೊಂಡು ಇಲ್ಲಿ ಬಂದು ಇದ್ದಾರೆ. ಈ ರೀತಿ ಸಂಭಾಷಣೆ ಮಾತುಕತೆ ನಡೀತಾ ಇದೆ. ಕಾರಣ ಏನು ಅನ್ನೋದು ನಮ್ಗೆ ಗೊತ್ತಾಯ್ತು. ಯಾಕೆ ಸುಂದರೇಶ ಮೈಸೂರಿಗೆ ಬಂದು ರೂಮನ್ನ ಮಾಡಿದ ಅಂತಂದ್ರೆ ಇಲ್ಲಿ ಫೇಲ್ ಆಗಿದ್ದಾನೆ, ಅದರೊಳಗೂ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ. ಅದಕ್ಕೆ ಅವನು ಇಲ್ಲಿ ಅಜ್ಞಾತವಾಸಿಯಾಗಿ ಬಂದು ಇರ್ತಕ್ಕಂಥದ್ದನ್ನ ಗಮನಿಸಬಹುದು. ಅವನಿಗೆ ಸಪೋರ್ಟ್ ಮಾಡೋದಕ್ಕೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತೆ ಶಾಮಣ್ಣ ಇಬ್ರು ಕೂಡ ಆ ಸುಂದರೇಶ ಇರತಕ್ಕಂತಹ ಹೋಟೆಲಿಗೆ ಬಂದಿದ್ದಾರೆ. ಅಲ್ಲ, ಇಲ್ಲಿ ಹಂಗೇನು ಇಲ್ಲ ಕಣಯ್ಯ, ಕುವೆಂಪುರವರಿಗೆ ಮುಖ ತೋರಿಸೋದು ಹೆಂಗೆ ಅಂತ ಚಿಂತೆ ಆಗಿತ್ತು. ಇಲ್ಲಿ ಸುಂದರೇಶ ಹೇಳ್ತಾ ಇದ್ದಾನೆ, ಇನ್ನ ಕುವೆಂಪುರವರಿಗೆ ನಾನು ಏನಾದ್ರೂ ಈಗ ಇಂಗ್ಲಿಷ್ ಫೇಲ್ ಆಯ್ತು ಅಂತ ಏನಾದ್ರೂ ಮುಖ ತೋರಿಸೋದು ಹೇಗೆ ಅಂತ ಬಂದ್ಬಿಟ್ಟೆ ಅಂತ KP ಪೂರ್ಣಚಂದ್ರ ತೇಜಸ್ವಿ ಮತ್ತೆ ಶಾಮಣ್ಣನಿಗೆ ಇಲ್ಲಿ ಸುಂದರೇಶ ಹೇಳ್ತಾ ಇರ್ತಕ್ಕಂಥದ್ದು. ಆಗ ಶಾಮಣ್ಣ ಹೇಳ್ತಾರೆ, ರೈ ಯಾವುದ್ರಲ್ಲಿ ಫೇಲ್ ಆಗಿರೋದು ಎಂದು ಶಾಮಣ್ಣವ್ರು ಕೇಳಿದಾಗ, ಯಾವುದ್ರಲ್ಲಿ ಏನು ಎರಡು ಸಾರಿಯಿಂದಲೂ ಕೂಡ ಇಂಗ್ಲಿಷಿನಲ್ಲೇ ನಾನು ಇಂಗ್ಲಿಷನ್ನ ಕಟ್ತಾ ಬರ್ತಾ ಇದ್ದೇನೆ, ಆದ್ರೆ ಲಾಟ್ರಿ ಹೊಡಿತಾ ಇದೆ, ನಿಮ್ಗೆ ಗೊತ್ತಿಲ್ವೇನ್ರಿ ಅಂತ ಸುಂದರೇಶ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಇಂಗ್ಲಿಷ್ ಫೇಲ್ ಆದರೆ ಕುವೆಂಪುರವರ ಮನೆಗೆ ಹೋಗುವುದಕ್ಕೇನು ತೊಂದರೆ ಇಲ್ಲ ಬಿಡಿ ಅಂತಕ್ಕಂಥದ್ದು ಶಾಮಣ್ಣವ್ರು ಹೇಳ್ತಾ ಇರ್ತಕ್ಕಂಥ. ಇಂಗ್ಲಿಷ್ ಫೇಲ್ ಆದ್ರೆ ಕುವೆಂಪುರವ್ರೇನ್ ಭಯಲ್ಲ ಬಿಡಿ, ಯಾಕೆಂದ್ರೆ ಅವ್ರಿಗೆ ಇಂಗ್ಲಿಷಿನಲ್ಲಿ ಫೇಲ್ ಆದವರ ಬಗ್ಗೆ ತುಂಬಾ ಸಹಾನುಭೂತಿ ಇದೆ ಅಂತ ಶಾಮಣ್ಣವರು ಮಾತನಾಡ್ತಾ ಇದ್ದಾರೆ. ಹಾಗೆ ನಾನಂತೂ ಯಾವುದರಲ್ಲೂ ಫೇಲ್ ಆಗಿದ್ರು ಕೂಡ ಇಂಗ್ಲಿಷ್ ಅಂತ ಹೇಳ್ತಿದೆ. ಹುಡುಗರು ಯಾವುದಕ್ಕೂ ಇಲ್ಲಿ ಯಾವ್ದಾವ್ದೋ ಕೆಲಸಕ್ಕೆ ಬಾರದ ವಿಚಾರಕ್ಕೆ ಮುಷ್ಕರವನ್ನ ಮಾಡ್ತಾರೆ. ಆದ್ರೆ ಇಂಗ್ಲಿಷ್ ಫೇಲ್ ಆದಂತಹ ಹುಡುಗರೆಲ್ಲ ಇಲ್ಲಿ ಎಲ್ಲ ಒಂದ್ ಕಡೆ ಕಡ್ಡಾಯ ಇಂಗ್ಲಿಷನ್ನ ತೆಗೆದುಹಾಕ್ಬೇಕು ಅಂತ ಹೇಳಿ ಯಾಕೆ ಒಂದು ಚಳುವಳಿ ಮಾಡಬಾರ್ದು ಅಂತ ಈ ರೀತಿಯಾದಂತಹ ಚರ್ಚೆಗಳನ್ನ ಅಲ್ಲಿ ನಡೀತಾ ಇದ್ದೋ. ಆದ್ದರಿಂದ ತೇಜಸ್ವಿ ನೋಡಲು ಇಲ್ಲಿ ಎಲ್ಲ ಒಂದ್ ಕಡೆ ಹೋಗುವುದಕ್ಕೂ ಏನೋ ಕಸಿವಿಸಿ ಇಲ್ಲಿ ಪಡೆದಿದ್ದಬೇಕಾದಂತಾಯಿತು ಅಂತಕ್ಕಂಥದ್ದು. ಹೀಗೆ ಶಾಮಣ್ಣ ಚಿಂತಾಕ್ರಾಂತರಾಗಿದ್ದಾಗ ಸುಂದರೇಶನಿಗೆ ಧೈರ್ಯ ಹೇಳಿದ್ರು. ಶಾಮಣ್ಣ ಏನ್ ಹೇಳ್ತಾರೆ ಅಂದ್ರೆ, ಸುಂದರೇಶ ತಮಾಷೆಯಾಗಿ ಹೇಳಿದ್ರು, ನೋಡಪ್ಪ ಅದರಲ್ಲಿ ತುಂಬಾ ಸತ್ಯಾಂಶ ಇತ್ತು. ಪರೀಕ್ಷೆಯಲ್ಲಿ ಫೇಲ್ ಆಗುವುದು ಬಹುಪಾಲು ವಿದ್ಯಾರ್ಥಿಗಳು ಯಾರಿಗೆಂದ್ರೆ ಕುವೆಂಪುರವರಿಗೆ ಗೊತ್ತಿತ್ತು, ಅದು ಇಂಗ್ಲಿಷಿನಲ್ಲೇ ಇವರು ಬಹುಪಾಲು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ರು. ಹಾಗೆ ಎಲ್ಲೋ ಒಂದ್ ಕಡೆ ಕುವೆಂಪುರವರು ಕನ್ನಡವನ್ನ ಕಡ್ಡಾಯ ಮಾಡ್ಬೇಕು, ಇಲ್ಲಿ ಎಲ್ಲೋ ಒಂದ್ ಕಡೆ ಹಳ್ಳಿಗಾಡಿನಿಂದ ಬಂದಂತವ್ರು ಅಥವಾ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಕ್ಕಂತಹ ಮಕ್ಕಳಿಗೆ ಇಂಗ್ಲಿಷ್ ತುಂಬಾ ಕಬ್ಬಿಣದ ಕಡಲೆ ಆಗುತ್ತೆ ಎನ್ನುವಂತಹ ಒಂದು ನಿಲುವನ್ನು ಕೂಡ ಕುವೆಂಪುರವರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನನಗೂ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ, ನನಗೂ ಈಗಲೂ ಕೂಡ ಇಂಗ್ಲಿಷ್ ಓದುವುದು ಮಾತನಾಡುವುದು ಅಷ್ಟು ಸುಲಭವಲ್ಲ. ಆದ್ರೂ ಕೂಡ ನನ್ನ ತಂದೆ ನೋಡಿ, ಇಲ್ಲ ಒಂದ್ ಕಡೆ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಇಂಗ್ಲಿಷ್ ಉಚ್ಚರ ಭಾಷೆ ಅಂತ ಅವರ ಒಂದು ಅಭಿಮತವನ್ನ ಹೇಳ್ತಾ ಇದ್ರು. ಆದ್ರೆ ಮೊದಲೇ ಸ್ಪೆಲ್ಲಿಂಗ್ ಜ್ಞಾಪಕಕ್ಕೆ ಬರ್ತಾ ಇರ್ಲಿಲ್ಲ, ಮಾತನಾಡೋದಕ್ಕೆ ಬರ್ತಾ ಇರ್ಲಿಲ್ಲ. ಅದ್ರ ಜೊತೆಗೆ ಅದೊಂಥರ ಸ್ಪೆಲ್ಲಿಂಗು, ಹಾಗೇನೆ ಅದನ್ನ ಉಚ್ಚರಿಸೋದು ಇನ್ನೊಂಥರ. ಹೀಗಾಗಿ ನಾನು ಕಲಿಯುವುದಾದರೂ ಹೇಗೆ ಎಂದು ನಾನು ಮಿಡಲ್ ಸ್ಕೂಲ್ ಓದುತ್ತಿದ್ದಾಗ ಇಲ್ಲಿ ಅಣ್ಣ ನನಗೆ ಇಂಗ್ಲಿಷನ್ನ ಬರೆಯುವುದನ್ನ ಹೇಳಿಕೊಡಲು ತುಂಬಾ ಪ್ರಯತ್ನ ಪಟ್ಟರು ಅಂತಕ್ಕಂಥದ್ದು. ನೋಡಿ, ತನ್ನ ತಂದೆಯಾಗಿರ್ತಕ್ಕಂತಹ ಕುವೆಂಪುರವರ ಬಗ್ಗೆ ಹೇಳ್ತಾ ಇದ್ರೆ, ನಾನು ಇಲ್ಲಿ ಮಿಡಿಲ್ ಸ್ಕೂಲ್ ಅನ್ನ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕುವೆಂಪುರವರು ತುಂಬಾ ಪ್ರಯತ್ನ ಪಟ್ಟರು KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಇಂಗ್ಲಿಷನ್ನ ಬರೆಯುವುದನ್ನ ಮತ್ತೆ ಓದುವುದನ್ನ ಕಲಿಸುವುದಕ್ಕೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸ್ವತಃ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರೇ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸ್ಪೆಲ್ಲಿಂಗ್ ಉಪಯೋಗಕ್ಕೆ ಇಂಗ್ಲಿಷ್ ಭಾಷೆ ಎನ್ನುವ ಒಂದು ನಿರ್ದಿಷ್ಟ ಸಾರ್ವತ್ರಿಕ ಸೂತ್ರವೇ ಇಲ್ಲದ
ಅವರ ಅವರು ತಾನೇ ಹೇಗೆ ಹೇಳಿಕೊಟ್ಟಾರು ಅಥವಾ ಇಂಗ್ಲಿಷಿನಲ್ಲಿ ಓದುವ ಮಾತನಾಡುವುದೆಲ್ಲ ಬಂದರೂ ಈ ಸ್ಪೆಲ್ಲಿಂಗ್ ಪ್ರಾರಬ್ಧದ ದೆಸೆಯಿಂದ ನಾನು ಇಂಗ್ಲಿಷಿನಲ್ಲಿ ಯಾವತ್ತೂ ಒಂದೇ ಸಾರಿಗೆ ಪಾಸ್ ಆಗಲಿಲ್ಲ ಅಂತ ಸ್ವತಃ KP ಪೂರ್ಣಚಂದ್ರ ತೇಜಸ್ವಿ ಅವರೇ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಸ್ಪೆಲ್ಲಿಂಗ್ ಪ್ರಾರಬ್ಧ ಅಂದ್ರೆ ಈ ಸ್ಪೆಲ್ಲಿಂಗ್ ಇದೆಯಲ್ಲ, ಈ ಸ್ಪೆಲ್ಲಿಂಗ್ ದೋಷದಿಂದ ಅವು ತಪ್ಪು ಬರಿತಾ ಇದೆ. ಅದಕ್ಕೆ ನಾನು ಇಂಗ್ಲಿಷ್ನಲ್ಲಿ ಒಮ್ಮೆ ಮೊದಲ ಬಾರಿಗೆ ಪಾಸ್ ಆಗಿದ್ದು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇದೇ ತರ ನಾನೊಬ್ನೇ ಇಲ್ಲ, ನನ್ನಂತೆ ಸಾವಿರಾರು ವಿದ್ಯಾರ್ಥಿಗಳು ಈ ರೀತಿ ಫೇಲ್ ಆಗ್ತಾ ಇರು ಅಂತಕ್ಕಂಥದ್ದು. ಹಾಗೇನೆ ಇವರು ಜೂನಿಯರ್ ಇಂಟರ್ನಲ್ಲಿ ಫೇಲ್ ಆಗಿ ಇಲ್ಲಿ ಗಣಿತದ ಕಾಟ ತಪ್ಪಿಸಿಕೊಳ್ಳುವುದಕ್ಕಾಗಿ ಸೈನ್ಸ್ ನಿಂದ ಆರ್ಟ್ಸ್ ತಗೊಳ್ತಾರೆ. ಆರ್ಟ್ಸ್ ಹೋದ್ರು ಕೂಡ ಇಲ್ಲಿ ಇಂಗ್ಲಿಷ್ ಕಾಟ ಅನ್ನೋದು ಅವ್ರಿಗೆ ತಪ್ಪಲಿಲ್ಲ. ಇಂಗ್ಲಿಷ್ ಭಾಷೆ ಒಂದು ಶನಿ ಕಾಟದ ರೀತಿಯಲ್ಲಿ ಪದೇ ಪದೇ ಇಲ್ಲಿ ಕುವೆಂಪುರವರನ್ನ KP ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಕಾಡ್ತಾ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ, KP ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಈ ಇಂಗ್ಲಿಷ್ ಭಾಷೆ ತುಂಬಾ ಕಾಡ್ತಾ ಇರ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಇಂಗ್ಲಿಷ್ ಕಾಟದಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಆದ್ರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೀಗೇನೆ ಇಲ್ಲಿ ಶಾಮಣ್ಣ ಸುಂದರೇಶನಿಗೆ ಇಂಗ್ಲಿಷಿನಲ್ಲಿ ಫೇಲ್ ಆದ್ರೆ ಏನೂ ಚಿಂತೆ ಅಗತ್ಯವಿಲ್ಲ. ಯಾಕೆಂತಂದ್ರೆ ಅವರು ಎಲ್ಲ ಒಂದ್ ಕಡೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಆನರ್ಸ್ ಓದುತ್ತಿದ್ದಾಗಲೂ ಮತ್ತೆ ಇಂಗ್ಲಿಷಿನಲ್ಲಿ ಫೇಲ್ ಆದಂತಹ ವಿಚಾರವನ್ನು ಕೂಡ ಅವರು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅನಂತರದಲ್ಲಿ 3ನೇ ವರ್ಷ ಅವರು ಆನರ್ಸ್ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಕನ್ನಡದಲ್ಲಿ ಅವರು ಇಂಗ್ಲಿಷ್ ಒಂದ್ ಕಡೆ ಶೇಕ್ಸ್ಪಿಯರ್ನ ಇಲ್ಲಿ ಕಥೆಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಹಾಗೇನೆ ಹ್ಯಾಮ್ಲೆಟ್ ಅಂತಕ್ಕಂತಹ ಒಂದು ಇಂಗ್ಲಿಷ್ ಕವಿಯ ಒಂದು ಅನೇಕ ವಿಚಾರಗಳು, ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದ್ತಾ ಇದ್ರು. ಆಗ ಕುವೆಂಪುರವರು ಹೇಳ್ತಾ ಇದ್ರು, ನೀನಿಷ್ಟು ವಿಮರ್ಶಾತ್ಮಕವಾಗಿ ಇಲ್ಲಿ ಓದುತ್ತಿದ್ದಾಗ ಕುವೆಂಪುರವರು ಹೇಳ್ತಾರೆ, BA ಪರೀಕ್ಷೆಗೆ ಅದನ್ನೆಲ್ಲ ಓದುವುದು ಅನವಶ್ಯಕ. ನೋಡು, ಇದನ್ನೆಲ್ಲ ನೀನು ಬರೆಯದೆ ಹೋದರೆ ಇನ್ನಷ್ಟು ಅಧ್ವಾನವಾಗುತ್ತದೆ. ಅದಕ್ಕೆ ನೋಡಿ, ಸುಮ್ಮನೆ ಕಥೆಯನ್ನ ತಿಳಿದುಕೊಂಡು ತಪ್ಪಿಲ್ಲದೆ ಇಂಗ್ಲಿಷ್ ನೀನು ವಿಮರ್ಶಾತ್ಮಕವಾಗಿ ನೀನೇನು ಬರಿಬೇಡಪ್ಪ. ಯಾರು ಕುವೆಂಪುರವರು ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹೇಳ್ತಾ ಇದ್ದಾರೆ, ನೀನು ವಿಮರ್ಶಾತ್ಮಕವಾಗಿ ಬರಿಬೇಡ, ಸುಮ್ಮನೆ ಕತೆ ತಿಳ್ಕೊಂಡು ತಪ್ಪಿಲ್ಲದೆ ಇಂಗ್ಲಿಷಿನಲ್ಲಿ ಅವರು ಕೇಳಿದ್ದಕ್ಕೆ ಮಾತ್ರ ಉತ್ತರವನ್ನ ಬರೆದು ಬಾ ಅಂತ ಈ ಬುದ್ಧಿ ಮಾತುಗಳನ್ನ ಹೇಳ್ತಾ ಇದ್ರು. ಆಗ ನೀನು ಪಾಸ್ ಆಗ್ತೀಯಾ. ನೀನು ವಿಮರ್ಶಾತ್ಮಕವಾಗಿ ತಪ್ಪು ಇಲ್ಲಿ ಸ್ಪೆಲ್ಲಿಂಗ್ ಅನ್ನ ಬರೀತಕ್ಕಂಥದ್ದು, ಈ ಒಂದು ಗೋಜಿಗೆ ನೀನು ಹೋಗ್ಬೇಡ ಅಂತ ಹೇಳ್ತಾ ಇದ್ರು. ಯಾರು? ಕುವೆಂಪುರವರು. ಇದಿಷ್ಟು ಇಂಗ್ಲಿಷ್ ಕಾಟ ಭಾಗ 1ರ ವಿಚಾರವನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ. ಭಾಗ 2ರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.